ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಮೊದಲನೆಯ ಪ್ರಶ್ನೆ, ಸ್ನಾನ ಮಾಡುವ ಮೊದಲು 1 ಲೋಟ ನೀರು ಕುಡಿಯುವುದರಿಂದ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯಾಸ, ಅಜೀರ್ಣ, ಹೊಟ್ಟೆ ಕೊಬ್ಬು, ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ತದೊತ್ತಡ. ಸ್ನಾನ ಮಾಡುವ ಮೊದಲು 1 ಲೋಟ ನೀರು ಕುಡಿಯೋದ್ರಿಂದ ನಮಗೆ ರಕ್ತದೊತ್ತಡ ಹೆಚ್ಚಾಗುತ್ತದೆ. ಎರಡನೆಯ ಪ್ರಶ್ನೆ, ಬೆಳಗ್ಗೆ ನಿಂಬೆ ರಸ ಕುಡಿಯುವುದರಿಂದ ಯಾವ ರೋಗ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಸಕ್ಕರೆ ಕಾಯಿಲೆ, ಮೂತ್ರಪಿಂಡದ ಕಲ್ಲು, ಕ್ಯಾನ್ಸರ್, ಮಧುಮೇಹ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬೆಳಗ್ಗೆ 1 ಲೋಟ ನಿಂಬೆ ರಸ ಕುಡಿಯುವುದರಿಂದ ನಮಗೆ ಸಕ್ಕರೆ ಕಾಯಿಲೆ, ಮೂತ್ರಪಿಂಡದ ಕಲ್ಲು, ಕ್ಯಾನ್ಸರ್, ಮಧುಮೇಹದಂತಹ ರೋಗಗಳು ಎಂದಿಗೂ ಬರುವುದಿಲ್ಲ. ಮೂರನೆಯ ಪ್ರಶ್ನೆ, ಬೆನ್ನು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡುವ ಆಹಾರ ಯಾವುದು? ನಿಮ್ಮ ಆಯ್ಕೆಗಳು: ಮೆಣಸು, ಬೆಳ್ಳುಳ್ಳಿ, ದಾಲ್ಚಿನ್ನಿ ಚೆಕ್ಕೆ, ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ದಾಲ್ಚಿನ್ನಿ ಚೆಕ್ಕೆ. ಬೆನ್ನು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ನಾವು ದಾಲ್ಚಿನ್ನಿ ಚೆಕ್ಕೆಯನ್ನು ಸೇವಿಸಬೇಕು. ನಾಲ್ಕನೆಯ ಪ್ರಶ್ನೆ, ಹಸಿ ಹಾಲನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ತಲೆನೋವು, ಹೊಟ್ಟೆ ನೋವು, ಕ್ಯಾನ್ಸರ್, ಕ್ಷಯ ರೋಗ. ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಷಯ ರೋಗ. ಹಸಿ ಹಾಲನ್ನು ಕುಡಿಯುವುದರಿಂದ ನಮಗೆ ಕ್ಷಯ ರೋಗ ಕಾಣಿಸಿಕೊಳ್ಳುತ್ತದೆ. ಐದನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು: ಹಾಗಲಕಾಯಿ, ಆಲೂಗಡ್ಡೆ, ಕಂತೋಳ, ಕ್ಯಾಪ್ಸಿಕಮ್. ಸರಿಯಾದ ಉತ್ತರ ಆಪ್ಷನ್ ಬಿ, ಆಲೂಗಡ್ಡೆ. ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ತರಕಾರಿ ಎಂದರೆ ಅದು ಆಲೂಗಡ್ಡೆಯಾಗಿದೆ. ಆರನೆಯ ಪ್ರಶ್ನೆ, ಮಹೇಂದ್ರ ಯಾವ ದೇಶದ ಕಂಪನಿಯಾಗಿದೆ? ನಿಮ್ಮ ಆಯ್ಕೆಗಳು: ಚೀನಾ, ಭಾರತ, ಜಪಾನ್, ದುಬೈ. ಸರಿಯಾದ ಉತ್ತರ ಆಪ್ಷನ್ ಎ, ಚೀನಾ. ಮಹೇಂದ್ರವು ಚೀನಾ ದೇಶದ ಕಂಪನಿಯಾಗಿದೆ. ಏಳನೆಯ ಪ್ರಶ್ನೆ, ಆಮೆಗೆ ಎಷ್ಟು ಹಲ್ಲುಗಳಿವೆ? ನಿಮ್ಮ ಆಯ್ಕೆಗಳು: 32, 36, 42. ಹಲ್ಲುಗಳಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಹಲ್ಲುಗಳಿಲ್ಲ. ಆಮೆಗೆ ಹಲ್ಲುಗಳು ಇಲ್ಲ. ಎಂಟನೆಯ ಪ್ರಶ್ನೆ, ಪಪಾಯಿಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಎ. ಪಪಾಯಿಯಲ್ಲಿ ವಿಟಮಿನ್ ಎ ಅಂಶವನ್ನು ನಾವು ಕಾಣಬಹುದು. ಒಂಬತ್ತನೆಯ ಪ್ರಶ್ನೆ, ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ನಿಮ್ಮ ಆಯ್ಕೆಗಳು: ಲಿವರ್ ಸಮಸ್ಯೆ, ಅಲ್ಸರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಿಡ್ನಿ ಸಮಸ್ಯೆ. ಪಾನಿಪುರಿಯನ್ನು ಹೆಚ್ಚು ತಿನ್ನುವುದರಿಂದ ನಮಗೆ ಕಿಡ್ನಿ ಸಮಸ್ಯೆಯ ರೋಗವು ಬರಬಹುದು. 10ನೆಯ ಪ್ರಶ್ನೆ, ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಟ್ಟರೆ ಅದೃಷ್ಟ ಧನ ಲಾಭ ಎಂದು ಹೇಳುತ್ತಾರೆ? ನಿಮ್ಮ ಆಯ್ಕೆಗಳು: ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ದಿಕ್ಕು. ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಟ್ಟರೆ ಅದೃಷ್ಟ ಧನ ಲಾಭ ಎಂದು ಹೇಳಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.